Number of the sequence 24, 30, 33, 39, 51. ಟರ್ಮ್ಸ್ಗಳೇನಿದೆ ಅಂತಂದರೆ 24, 30, 33, 39, 51 ಅಂತ ಇದೆ. ನೆಕ್ಸ್ಟ್ ನಂಬರ್ ನಾವು ಫೈಂಡ್ ಔಟ್ ಮಾಡಬೇಕು. 24ಇಂದ 30 ಹೋಗಬೇಕು ಅಂತಂದರೆ ನಾವು +6 ಆ್ಯಡ್ ಮಾಡ್ತೀವಿ. ಸೊ 24 + 6 ಅಂದರೆ 30. 30 + 3 ಮಾಡಿದರೆ 33 ಬರ್ತದೆ. ಇದು ಯೂಶ್ವಲ್ ಅಬ್ಸರ್ವೇಷನ್ನು. 33 + 6 ಮಾಡಿದರೆ 39 ಬರುತ್ತೆ. ಸೊ ಈ ಪ್ಯಾಟ್ರನ್ ಏನಾದರೂ ಅಬ್ಸರ್ವ್ ಮಾಡಿದರೆ ಇಲ್ಲಿ 6 ಇದೆ +3 +6 +3 +6 +3 ಈ ಪ್ಯಾಟ್ರನ್ ಪ್ರಕಾರ ನೆಕ್ಸ್ಟ್ ಎಷ್ಟು ಬರಬೇಕಾಗಿತ್ತು ಅಂತಂದರೆ +3 ಬರಬೇಕಾಗಿತ್ತು. ಆದರೆ 39ಇಂದ 51ಗೆ ಹೋಗಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಆ್ಯಡ್ ಮಾಡಿರೋದು ಎಷ್ಟು ಅಂತಂದರೆ +12 ಆ್ಯಡ್ ಮಾಡಿರೋಲ್ಲಿ. ಸೊ ಈ ಪ್ಯಾಟ್ರನ್ ಬ್ರೇಕ್ ಆಯಿತು ಅಲ್ಲಿಗೆ. ಹಾಗಾದರೆ ಇದರ ಹಿಂದಿನ ಏನು ಪ್ಯಾಟ್ರನ್ ಏನಿದೆ ಇಲ್ಲಿ, ಇದು ಯಾವ ಒಂದು ರೂಲನ್ನು ಫಾಲೋ ಮಾಡ್ತಾ ಇದೆ, ಹಾಗಾದರೆ ಅದನ್ನು ನಾವು ಈಗ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಇಲ್ಲಿ +6 +3 +6 +3 ಇದಂತೂ ಅಲ್ಲ. ಹಾಗಾದರೆ ಇಲ್ಲಿ 6 ಹೆಂಗೆ ಬಂತು, ಇಲ್ಲಿ 3 ಹೆಂಗೆ ಬಂತು, ಇಲ್ಲಿ 6 ಹೆಂಗೆ ಬಂತು, ಇಲ್ಲಿ 12 ಹೆಂಗೆ ಬಂತು, ಹಾಗಾದರೆ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಇದು ನಾವು ಫೈಂಡ್ ಔಟ್ ಮಾಡಬೇಕು. ಈ ಪ್ಲಸ್ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಮ್ಗೆ ಗೊತ್ತಾಗ್ತದೆ. ಈ 6 ಬರಬೇಕಾದ್ರೆ ಈ 2 ಮತ್ತು 4ಗಳನ್ನು ಆ್ಯಡ್ ಮಾಡಿದರೆ, ಡಿಜಿಟ್ಗಳಿದೆ ನೋಡಿರಿ, ಈ ಡಿಜಿಟ್ಗಳನ್ನು ಆ್ಯಡ್ ಮಾಡಿದರೆ 6 ಬರ್ತದೆ. ಆ 6ಅನ್ನೇ ಇದಕ್ಕೆ ಆ್ಯಡ್ ಮಾಡಿ ನೆಕ್ಸ್ಟ್ ನಂಬರನ್ನು ತೊಗೊಂಡಿದ್ದಾರೆ ನೋಡಿ. ಇಲ್ಲಿ 3 ಮತ್ತು 0 ಆ್ಯಡ್ ಮಾಡಿದರೆ 3 ಬಂತು. ಈ 3ನ 30ಗೆ ಆ್ಯಡ್ ಮಾಡಿ 33 ತೊಗೊಂಡಿದ್ದಾರೆ. ಮತ್ತು 3 ಮತ್ತು 3 ಆ್ಯಡ್ ಮಾಡಿದರೆ 6 ಬರ್ತದೆ. ಇದೇ 6ಅನ್ನು 33ಗೆ ಆ್ಯಡ್ ಮಾಡಿ 39 ಬಂದಿದೆ. ಇಲ್ಲಿ 12 ಹೆಂಗೆ ಬಂತು ಅಂತಂದರೆ ನೋಡಿ, 3 ಮತ್ತು 9 ಆ್ಯಡ್ ಮಾಡಿದರೆ 12. ಈ 12ನ 39ಗೆ ಆ್ಯಡ್ ಮಾಡಿದರೆ ವಿ ಗೆಟ್ 51. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಯಾವ ನಂಬರ್ ಬರಬೇಕು ಅಥವಾ ಯಾವ ನಂಬರ್ನ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿರ್ತಕ್ಕಂಥ ಡಿಜಿಟ್ಗಳನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಡಿಜಿಟ್ಗಳನ್ನು ಆ್ಯಡ್ ಮಾಡಿದ್ರೆ 5 + 1 ಎಷ್ಟು ಬರುತ್ತೆ, 6 ಬರ್ತದೆ. ಈ 6ಅನ್ನೇ 51ಗೆ ನಾವು ಆ್ಯಡ್ ಮಾಡಬೇಕು. 51 + 6 ಅಂತಂದರೆ ಎಷ್ಟು ಬರುತ್ತೆ ಆನ್ಸರು, 57 ಬರುತ್ತೆ. ದೇರ್ಫೋರ್ ನೆಕ್ಸ್ಟ್ ಟರ್ಮ್ ಆಫ್ ದ ಗಿವನ್ ಸೀಕ್ವೆನ್ಸ್ ಈಸ್ 57. ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್.